ಮೊಗ್ಗಿದ್ರು, ಇವತ್ತೆಲ್ಲರೂ ಅರಳಿದ್ದಾರೆ. ಯಾವ ಥರ ಉಂಟು ಪರಿಮಳ ಹೇಳಿ? ಮಳೆ ಬಂದಿತ್ತಲ್ಲ, ಹಾಗೆ ನಿನ್ನೆ ಸಹ ನಾನು ಮಾವಿನ ಹಣ್ಣು ಹೆಕ್ಲಿಕ್ಕೆ ಬಂದಿರಲಿಲ್ಲ. 2 ದಿವಸದ ಸ್ವಲ್ಪ ಮಾವಿನ ಸಂಜೆ ಆಗುವಾಗ ಒಂದು ಬೊಂಡ ಕೊಯ್ದ್ರೆ ಆಯಿತಾ. ಕೂರನ ಅವಸ್ಥೆ ನೋಡಿ, ಅಲ್ಲಿಂದಲೇ ನಿಂಗಿಗೆ ಗಣಿಯವರು ಪೋಡಿ ಮಾಡ್ತಾರೆ. ಹಾಯ್ ಎಲ್ಲರೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಏಪ್ರಿಲ್ 13ಕ್ಕೆ ಯಾವ್ದೆಲ್ಲ ಬರ್ತಿದೆ ಉಂಟು ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಏಪ್ರಿಲ್ 13ಕ್ಕೆ ಯಾರ್ದೆಲ್ಲ ಬರ್ತಿದೆ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಇವತ್ತು ಸುಮಾರು ಗುಲಾಬಿ ಅರಳಿದೆ ನೋಡಿ. ಈ ಗಿಡದಲ್ಲಿ ಈಗ ಸೀಸನ್, ಇನ್ನಿದು ಚಿಗುರ್ತಾ ಉಂಟಷ್ಟೇ. ಇದರಲ್ಲಿ ಸಹ ಹೂವಾಗಲಿಕ್ಕಾಗುವಾಗ ಇದರಲ್ಲಿ ಮುಗೀತದೆ ಹಾಗೆ. ಮತ್ತು ಇವರನ್ನು ನೋಡಿ, ಖುಷಿ ಆಗ್ತಾ ಉಂಟು ನೋಡುವಾಗ. ನಿನ್ನೆ ಮೊಗ್ಗಿದ್ರು, ಇವತ್ತೆಲ್ಲರೂ ಅರಳಿದ್ದಾರೆ ನೋಡಿ. ಚೆಂದ ಉಂಟಲ್ಲ, ಚೆಂದ ಉಂಟಲ್ಲ. ಬೆಳಗ್ಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಇವರಿಗೆ. ಈಗ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಬಂದದ್ದು. ಇವಳು ತುಂಬ ಸಗಣಿ ಮಾಡ್ಕೊಂಡಿದ್ದಾಳೆ ನೋಡಿ ಅವಳ ಬ್ಯಾಕ್ ಸೈಡಲ್ಲಿ. ಹಾಗೆ ಮತ್ತು ನನಗೆ ಕಾಮೆಂಟಲ್ಲಿ ಹೇಳಿದರು ಅವರು, ದನಗಳು ಓಡಾಡೋದಕ್ಕೆ ಮೂಗಿಗೆ ಬಳ್ಳಿ ಹಾಕಬೇಕಿತ್ತು ಅಂತ. ಅದು ಚಿಕ್ಕ ಇರುವಾಗಲೇ ಮಾಡಿದರೆ ಒಳ್ಳೆಯದಂತ ಅನಿಸ್ತದೆ. ನನಗೆ ಗೊತ್ತಿಲ್ಲ, ಚಿಕ್ಕ ಇರುವಾಗ ಅವರಿಗೆ ನೋವಾಗ್ತದೆ ಪಾಪ ಪಾಪ ಅಂತ ಹೇಳಿ ನನಗೆ ಅದೊಂದು ನೋವು. ಹಾಗೆ ಬೇಡ ಅವರಿಗೆ ಹಾಗೆ ಮಾಡೋದು ಬೇಡ ಅಂತೇಳಿ ಬಿಟ್ಟದ್ದು. ಈಗ ಮಾತ್ರ ದೊಡ್ಡವರಾದಮೇಲೆ ಉಪದ್ರ ಶುರು. ಹಾಗೆ ಅದು ಹೇಗೋ ಒಂದು ಬಾಯಿಂದ ಹೀಗೆ ಕವರ್ ಮಾಡಿ ಹಾಕ್ತಾರೆ. ಅದು ಟೆಕ್ನಿಕ್ ಗೊತ್ತಿಲ್ಲ ನನಗೆ. ಬಾಯಿಂದ ಕವರ್ ಮಾಡಿ ಹಾಕಿ ಕುತ್ತಿಗೆಗೆ ಅಡ್ಜಸ್ಟ್ ಮಾಡೋದಾ ಇಲ್ಲ ಕೊಂಬಿಗೆ ಹಾಕೋದು, ಏನೋ ಮಾಡ್ತಾರೆ ಒಂದು. ಅದೊಂದು ಅಪ್ಪಂತ ಟ್ರೈ ಮಾಡಲಿಕ್ಕೆ ಹೇಳಬೇಕು ಅಂತಿದ್ದೇನೆ ಇನ್ನೊಂದು ಸ್ವಲ್ಪ ಸಮಯ ಹೋದ್ಮೇಲೆ, ಇಲ್ಲದ್ರೆ ಕಷ್ಟ ಆಗ್ಬೋದು. ಸ್ನಾನ ಮಾಡಿಸ್ತಾ ಇದ್ದಾರೆ ಇವರು. ಖುಷಿ ನೋಡಿ, ಈ ಬಾರಿ ಖುಷಿ. ಸ್ನಾನ ಮಾಡಿಸ್ತಾ ಇದ್ದೇವಲ್ಲ, ಅವಳ ಅಮ್ಮ ಹಟ್ಟಿಯಲ್ಲೇ ನಿಂತಿದ್ದಾಳೆ. ಅವಳನ್ನು ಬಿಟ್ಟದ್ದುಂಟು, ಆದರೆ ಸಹ ಅವಳಿಗೆ ಗೊತ್ತಿಲ್ಲ ನನ್ನನ್ನು ಬಿಟ್ಟಿದ್ದಾರೆ ಅಂತ. ಅಲ್ಲಿಂದ ಕರೆಯುವುದು ನನ್ನನ್ನು ಬಿಡಿ ಅಂತ. ಅವಳಿಗೆ ಗೊತ್ತೇ ಇಲ್ಲ ನಾವು ಬಿಟ್ಟಿದ್ದೇವೆ ಅಂತ. ಅಲ್ಲೇ ಇದ್ದಾಳೆ ಮಂಗು, ಮಕ್ಕಳು ಅಲ್ಲೇ ಇದ್ದಾಳೆ. ಮಂಗು ಎನ್ನೇ ಅಮ್ಮ ಹಾಗೆ ತುಂಬ ಸ್ಪೀಡಲ್ಲಿ ಹಾಕಿದರೆ ಅವ್ರಿಗೆ ಕಿರಿಕಿರಿ ಆಗ್ತದೆ. ಹತ್ತಿರದಿಂದ ಹಾಕಬೇಕು. అది ఖుషి టంప్ అంటానియా ನೆಂಟಿಗೆ ನಾನು ಸುಮಾರು ದಿವಸ ಇಲ್ಲ. ಅಯ್ಯ ಖುಷಿ ಆಗ್ಬೋದು. ತಂಪು ಸೆಕೆ ಎಲ್ಲ ಕಂಡಾಟ. ಇನ್ನೊಂದು ಹೊಳೆಗೆ ಹೋಗಲೇ ಇಲ್ಲ, ಇಲ್ಲಿ ಸ್ನಾನ ಮಾಡಿಸ್ತಿದ್ರು. ಸ್ನಾನ ಮಾಡಿದರೆ ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ ಬಿಡುವಾಗ ಹೊರಗೆ. ನಮ್ಮದು ಸ್ವಲ್ಪ ಬಾಕಿ ಆಗ್ತದೆ. ಖುಷಿ ಅಂತಾಗ ಮಾತಾಡ್ತಿಲ್ಲ, ಸುಮ್ಮನೆ ನಿಂತಿದೆ. ಖುಷಿ ಆಗ್ಬೋದು ಅದಕ್ಕೆ. ಸುಮ್ಮನೆ ನಿಂತಿದ್ದಾಳೆ ಮಾತಾಡೋದು. काय त्या करून चैत आंबे सरले का नाही? हा आंबे सरले, आंबे खाल्ले ಹೈ. ಅಜ್ಜ ಎಂಥ ಸಾಧನೆ ಮಾಡಿ ಹಿಡಿದದ್ದು. ಓ ಇಲ್ಲಿ ಮರಿ ಅಲ್ಲ. ನೋಡುದು ಅದನ್ನೊಂದು ಇದರಲ್ಲಿ ಮಾಡಿ. ನಮ್ಮ ಕಜ್ಜ ಇವತ್ತು ಒಂದು ಇಲಿ ಮರಿ ಫ್ರೈ ಹಿಡಿದಿದ್ದಾನೆ. ಮಂಗು, how was the feel? Very good. Happy. Cool.
ಅಂತ ಮಾಡಿದ್ರು ನೋಡಿ. ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂದರೆ ಇದ್ವಿ ನೋಡಿ. ಅವಳು ಆಡ್ತಾ ಇದ್ದಲ್ಲ ಇದರಲ್ಲಿ. ಕಜ್ಜೋ ಸ್ನಾನ ಮಾಡಿಸಿದೆ, ಒಂದು ಸ್ವಲ್ಪ ಇಲ್ಲಿ ಉಳಿತದೆ, ಹೋಗ್ತೇ ಇಲ್ಲ, ಹಾಗೆ ಹೊತ್ತಾಯಿತು ಅಂತೇಳಿ ಬಿಟ್ಟೆ. ಇವಳು ನೋಡಿ ಈಗ ಕಾಯ್ದಂತಕ್ಕೆ ಗೊತ್ತುಂಟ, ಇಲ್ಲಿ ಗುಂಡಿಯಲ್ಲಿ ಗೇರಣ್ಣೆ ಇಕ್ಕುತ್ತಾ ಇದ್ದಾರೆ. ಹಾಂ, ಸಿಗ್ಬೋದಾ ಇವ, ಸಿಗ್ಬೋದಾ? ಹಾಕೊಳ್ಳಿ. ಹಾಂ, ನೋಡಿದ್ಲು. ಬಾ ಮಂಗು. ಗಳನ್ನು ಇಲ್ಲಿ ಹೊರಗೆ ಕಟ್ಟಿದ್ವಿ. ಹಾಗೆ ಇಲ್ಲಿ ಒಂದು ಮಲ್ಲಿಗೆ ಸಿಕ್ಕಿತ್ತು. ಇದು ಬಿದ್ದಿದೆ, ಅಂದರೆ ಎಷ್ಟು ಒಳ್ಳೆ ಪರಿಮಳ ಗೊತ್ತುಂಟ ಇದರದ್ದು. ಒಳ್ಳೆ ಪರಿಮಳ ಮಲ್ಲಿಗೆ ಇದು, ಕಾಡು ಮಲ್ಲಿಗೆ ಅಂದರೆ ಬಳ್ಳಿಯಲ್ಲಿ ಆಗೋದಲ್ಲ. ಇಲ್ಲೊಂದು ಗಿಡ ಉಂಟು, ಅದರಲ್ಲಿ ಆಗೋದು. ಗನ್ನಿಗೆ ಕೊಡುವ, ಹೀಗುಂಟು ಅಂತ ಹೇಳ್ತಾರೆ ಅವರು. ಗನ್ನಿ, ಇದೊಂದು ಮಲ್ಲಿಗೆ ನೋಡಿ. ಪರಿಮಳ ನೋಡಿ, ಹೇಳಿ ಹೇಗೆ ಉಂಟು ಅಂತ. ಒಳ್ಳೆ ಪರಿಮಳ ಅಲ್ಲ? ಒಳ್ಳೆ ಪರಿಮಳ. ಯಾವ ಥರ ಉಂಟು ಪರಿಮಳ ಹೇಳಿ? ಮಂಗಳೂರು ಮಲ್ಲಿಗೆ ಹೇಗೆ ಉಂಟು ಸಾಧಾರಣ? ಅದು ಗಿಡದಲ್ಲಿ ಆಗೋದು. ಇದು ಬಿದ್ದದ್ದು, ಅರಳಿದಲ್ಲ, ನಿನ್ನೆದಿದು. ನೋಡಿ, ಮಳೆಗಾಲಕ್ಕೆ ಮಡಲ್ಗಳನ್ನು ರೆಡಿ ಮಾಡ್ತಿದ್ದಾರೆ. ಇಲ್ಲಿ ರಾಶಿ ಹಾಕಿದ್ದಾರಲ್ಲ, ಇದನ್ನು ನಮಗೆ ಇದರೊಳಗಡೆ ಹಾಕಲಿಕ್ಕೆ ಉಂಟು. ಹಾಗೆ ಇಲ್ಲಿ ಒಂದು ಸೈಡಿಗೆ ಟರ್ಪಲ್ ಕಟ್ಟೋ ಕೆಲಸ. ಆಮೇಲೆ ಅದು ಕೆಲಸ ಆದ ತಕ್ಷಣ ಇದರೊಳಗಡೆ ಅಲ್ಲಿ ರಾಶಿ ಹಾಕಿದಂತಂದು ಇದರೊಳಗಡೆ ಇಡಬೇಕು. ಇಲ್ಲಿ ಟರ್ಪಲ್ ಎಲ್ಲ ಇಟ್ಟಿದ್ದೇವಲ್ಲ, ಅದನ್ನು ಹಂಗೆ ಮತ್ತು ಗಣಿಗೆ ಕಟ್ಟಲಿಕ್ಕೆ ಕೆಲಸ. ಹಾಗೆ ಹೆವಿ ಕೆಲಸ ಎಲ್ಲ. ಈ ವರ್ಷದ ಬಜಾವ್ ನೋಡಿ ಇಷ್ಟ ಆಗಿದೆ ನಮಗೆ. ಸೈಡಲ್ಲೆಲ್ಲ ಉಂಟು, ಇಷ್ಟು ಸುಮಾರು ಉಂಟು. ಮೀನು ನೋಡಲಿಕ್ಕೆ ಸ್ವಲ್ಪ ಕಾಣ್ಬೋದು. ಇದು ಮಳೆಗಾಲಕ್ಕೆ ಅಡಿಕೆದು ಸಿಪ್ಪೆ, ಇದು ಕೂಡ ಅಡಿಕೆದು ಸಿಪ್ಪೆನೇ. ಆಮೇಲೆ ಸ್ವಲ್ಪ ಮಡಲಿತ್ತು, ಅದನ್ನು ನಾವು ನಿನ್ನೆ ಅಟ್ಟಕ್ಕೆ ಹಾಕಿದ್ದೇವೆ. ಇಲ್ಲಿ ಗೆದ್ದಲು ಬರ್ತದೆ ಅಂತ. ಇದು ಅಡಿಕೆ, ಇದನ್ನು ತುಂಬಿಸಾದ್ಮೇಲೆ ಇಲ್ಲಿ ಕೂಡ ಸ್ಟಾಕ್ ಇರ್ಬೋದು. ಇದು ಮೊನ್ನೆ ತಂದ ಗೊಬ್ಬರ. ಹಾಗೆ ಇಲ್ಲೆಲ್ಲ ಉಂಟು. ಇಲ್ಲಿ ಇಷ್ಟು ಸ್ಪೇಸ್ ಉಂಟಲ್ಲ, ಇದರಲ್ಲಿ ಮಡಲುಗಳದ್ದು ದಂಡು ಅಲಗನ್ನ ಕೊತ್ತಲಿಂಗಗಳನ್ನು ಇಲ್ಲಿ ಇಡೋದು. ಅಲ್ಲಿ ಕವರ್ ಮಾಡ್ತಾ ಬಂದ್ವಿ. ನಮ್ಗಷ್ಟು ಗೊತ್ತಿರಲಿಲ್ಲ, ಅಪ್ಪ ಹೇಳಿಕೊಡ್ತಾ ಇದ್ದಾರೆ ನಮಗಿಬ್ಬರಿಗೆ ಸಹ ಕಟ್ ಹಾಕೋದು ಹೇಗೆ, ಹತ್ತಿಯಲ್ಲಿ ಕಟ್ ಹಾಕಬೇಕು, ಅಂದಾಜಿಗೆ ಹೇಗೆ ತೆಗಿಳ್ಬೇಕು ಅಂತೆಲ್ಲ ಹೇಳಿ ಅಪ್ಪನೇ ಹೇಳಿಕೊಟ್ಟದ್ದು. ನೋಡಿ, ಇಕೊಳ್ಳಿ. ಟರ್ಪಲ್ ಒಳಗೆ ನಿಂತರೆ ಉಂಟಲ್ಲ, ಸ್ನಾನ ಮಾಡಬೇಕು ಅಂತಿಲ್ಲ, ಅದೇ ಸ್ನಾನ ಮಾಡಿಸ್ತದೆ ನಮ್ಮನ್ನು. ಇಕೊಳ್ಳಿ, ಎಲ್ಲ ಕಡೆಯಿಂದ ನೀರು ಬರ್ತಾ ಉಂಟು. ಅಷ್ಟು ಬಿಸಿ ಇಲ್ಲ. ಇದರಿಂದ ಒಂಚೂರು ಹೊರಗೆ ಬಂದರೆ ತಂಪು ಅನಿಸ್ತದೆ. ಇದು ಒಳಗೆ ಮಾತ್ರ ಬಿಸಿ ಅಂದರೆ ಬಿಸಿ. ಅಲ್ಲಿ ಬಿಸಿಲಲ್ಲಿ ಸೋಲಾರ್ ಟರ್ಪಲೆಲ್ಲ ಕಟ್ಟಿ ಬಂದ್ವಲ್ಲ, ಇವ ನೋಡಿ ಒಂದು ಇಲಿ ಮರಿ ತಿಂದು ಯಾವ ಥರ ಬಿದ್ದಿದ್ದಾನೆ ಅಂತ. ಕಾಜು ಮಹಾರಾಜ್. ರಾಜು, ಕಾಜು, ಅಮ್ಮ ಬಂದು ಅದಕ್ಕೆ ಕಾಯೋದು. ನಿದ್ದೆ ಸಹ ಬರ್ತಾ ಉಂಟು, ಭಯಂಕರ ನಿದ್ದೆ ಅಲ್ಲನ ಕಾಜು. ನಾನು ದನಗಳನ್ನು ಬದಲಿಸುವ ಅಂತ ಹೋದೆ. ಅವರು ಮನೆಗೆ ಓಡಿ ಬಂದು ನೀರು ಕುಡಿದ್ರು. ಮನೆಯಲ್ಲಿ ಇನ್ನು ಕಟ್ಟೋದು ಬೇಡ ಅಂತ ಹೇಳಿ ಸ್ವಲ್ಪ ಹೊರಗೆ ಹೋಗಲಿ ಅಂತ ಹೇಳಿ ಹೋಗಿ ಅಂತ ಅಂದರೆ ಸ್ವಲ್ಪ ಪೆಟ್ಟು ಕೊಟ್ವಿ. ಇದು ಸೀದಾ ಓಡಿ ಬಂದದ್ದು ಉಂಟಲ್ಲ, ಅಮ್ಮ ಇನ್ನೊಂದು ಹೊಳೆಗೆ, ಒಂದೊಂದು ಪೋಷಣಿಗೆ ಓಡಿ ಬಂದಿದ್ದಾರೆ. ಹೊಳೆಗೆ ಬಂದಿದ್ದಾರೆ. ಅಲ್ಲಿ ಒಂದು ಮರ ಉಂಟು ಕಾಯಿ ಬಿಡಲಿಕ್ಕೆ. ಈಗ ಥರದ್ದು ಕಾಯಿ ತಿಂತಿದ್ದಾರೆ. ಕಾಯಿ ತಿಂದು ಲೂಸ್ ಮೋಷನ್ ಸ್ಟಾರ್ಟ್ ಆಗಿದೆ ಇವತ್ತಿಂದ ಇವರಿಗೆ. ಹಾಗೆ ಎಂತ ಮಾಡೋದು ಗೊತ್ತಿಲ್ಲ. ನೋಡೋಣ, ನಾಳೆ ಇದ್ದರೆ ಇವ್ರ ಹತ್ರ ಟ್ಯಾಬ್ಲೆಟ್ಸ್ ಎಲ್ಲ ಕೇಳಬೇಕು. ಅದು ಕಾಯಿ ತಿಂದರೆ ಹಾಗೇ. ಒಬ್ಬಳದು ಸ್ಟಾರ್ಟ್ ಆಗಿದೆ, ದೊಡ್ಡವಳದು. ಇನ್ನೊಬ್ಳದಿಲ್ಲ. ನನ್ನ ಹಂಟಿ ಅವಳು ಕಾಯಿ ತಿಂದು ಸ್ಟಾರ್ಟ್ ಆಗಿದೆ. ನೀರು ಕುಡಿಲಿ, ತಿರುಗಿ ಈಚೆ ಕರ್ಕೊಂಡು ಹೋಗುವ. ಮಳೆ ಬಂದಿತ್ತಲ್ಲ, ಹಾಗೆ ನಿನ್ನೆ ಸಹ ನಾನು ಮಾವಿನ ಹಣ್ಣು ಹೆಕ್ಲಿಕ್ಕೆ ಬಂದಿರಲಿಲ್ಲ. 2 ದಿವಸದ ಸ್ವಲ್ಪ ಮಾವಿನ ಹಣ್ಣು ಸಿಕ್ಕಿತ್ತು. ಇವತ್ತೇ ಫಸ್ಟ್ ಟೈಮ್ ಇಷ್ಟು ಸಿಕ್ಕಿದ್ದು. ಆದರೆ ಸಹ ಸ್ವಲ್ಪ ಹಾಳಿದ್ದು ಸಹ ಉಂಟು. ಹಾಗೆ ಇದನ್ನು ನಾನು ಈ ಸಲ ಮಾಂಬಳ ಮಾಡುವ ಅಂತಿದ್ದೇನೆ. ಕಟ್ ಮಾವಿನ ಹಣ್ಣಿದು ಒಳ್ಳೆಯದಾಗ್ತದಲ್ಲ, ಹಾಗೆ ಅದರ ರಸ ತೆಗೆದು, ಈಗ ಹೇಗೂ ಬಿಸಿಲಲ್ಲ, ಬಿಸಿಲಲ್ಲಿ ಒಂದು ಬಟ್ಟೆಯಲ್ಲಿ ಹಾಕಿ ಒಣಗಿಸುವ ಅಂತ
ಸ್ವಲ್ಪ ಮಾಡಿದ್ದೇನೆ, ಇನ್ನು ಅದಕ್ಕೆ ಇದನ್ನು ಆ್ಯಡ್ ಮಾಡೋದು. ಟಿಂಕಿ ಇಲ್ಲ, ಹೆಪ್ಪಿಲಿದ್ದಾಳೆ. ಚಹಾ ಕುಡಿತಾ ಇದ್ದೇವೆ ಈಗ. ಸಂಜೆ ಆಗುವಾಗ ಒಂದು ಬೊಂಡ ಕೊಯ್ದ್ರೆ ಆಯಿತಾ. ಕೂರನ ಅವಸ್ಥೆ ನೋಡಿ, ಅಲ್ಲಿಂದಲೇ ಸಿಳಿ ತಿಂತಿದ್ದೇನೆ. ಅದಲ್ಲದೆ ಅವಳು ನೋಡಿ ಅಲ್ಲಿಂದ ನೋಡೋದು ನನಗೆ ಅಂತ ಸಿಗ್ಬೋದಾ ಅಂತ. ಗನ್ನ ಅವಳು ನೋಡೋದು ಕಾಣ್ತದ. ಹೌದು. ಇನ್ನು ನಾವು ಹುಲ್ಲಿಗೆ ಹೋಗಬೇಕು. ನಾವು ದನಗಳನ್ನು ಕರ್ಕೊಂಡು ಬಜವೆಲ್ಲ ತಗೊಂಡು ಬಂದ್ವಿ. ಮಳೆ ಬರುವಾಗ ಅನಿಸ್ತಾ ಉಂಟು ಅಲ್ಲ, ಮೋಡ ಉಕ್ಕಿದೆ, ಒಡ್ಡಿದೆ. ಟೇಪಿ ಟೇಪಿ ಟೆಪ್ಪಿಯೊಂದು ಮಲಗಿದ್ದಾಳೆ ಹೀಗೆ ನೋಡಿ, ಹೀಗೆ ಒಂದು ಪ್ರಜ್ಞೆ ಇಲ್ಲದಾಗೆ ಮಲಗಿದ್ದಾಳೆ. ಹಾಯ್ ಬೇಬಿ, ಗುಡ್ ಮಾರ್ನಿಂಗ್. ನೋಡಿ ಈ ಬೊಂಡವನು ಹೇಗೆ ಮಾಡ್ತಿದ್ದಾನೆ ಅಂತ. ಇದೆಲ್ಲ ಟಿಂಕಿ ನೋಡಿ, ಇದು ಕೂರನ ಅವಸ್ಥೆ ನೋಡಿ. ಆಯಿತು, ಅದನ್ನು ಹಿಡ್ಕೊಂಡು ಇವತ್ತು ಮಲಗಾಯ್ತಾ. ಯಾರಾದರೂ ನೋಡಿದ್ರೆ ಅಂದ್ಕೊಳ್ಬೋದು ಅನುಷ ಊಟ ಹಾಕೋದಿಲ್ವಾ ಅಂತಲ್ಲ. 3 ಹೊತ್ತು ಕೂಡ ಊಟ ಹಾಕ್ತೇವೆ ಆಯಿತಾ, ಮತ್ತು ಸಂಜೆ ಸಹ ಹಾಕ್ತೇವೆ. 3 ಗಂಟೆ ಚಾಕ ರಸ್ಕ್ ಹಾಕ್ತೇವೆ. ಕಳಿ ಟಿಂಕಿ, ಇದು ನಿಂದು ಹಿಡ್ಕೊಂಡು ಹೋಗು. ಹಾಂ, ಬೇಡ ಇದು ಬೇಡ. ಯಾವಾಗಲೂ ಇವನು ಇಷ್ಟು ಸೇಲೆ ಮಾಡೋದಿಲ್ಲ ಬೊಂಡದೊಟ್ಟಿಗೆ, ಇವತ್ತೇನೋ. ಸಂಜೆ ಆಯಿತು, ನಾನು ಮತ್ತು ಅವರೀಗ ಹುಲ್ಲಿಗೆ ಹೋಗ್ತಾ ಇದ್ದೇವೆ. 5 ಗಂಟೆ ಆಯಿತು. ಇಲ್ಲಿ ತನಕ ನಮಗೆ ಅದು ಸೋಲಾರ್ದು ಟಾರ್ಪಲ್ ಕಟ್ಟಿ ಇದೆಲ್ಲ ಕಟ್ಕೊಂಡು ಬಂದು ಅವರಿಗೆ ಕೆಳಗಡೆ ಹಾಕ್ಲಿಕ್ಕೆ ತರಗೆಲ್ಲ ತಂದಾಯಿತು. ಈಗ ಇಲ್ಲೊಂದು ಆರಿಯಲ್ಲಿ ಬರೋ ಕೊಕ್ಕ ಸಿಕ್ಕಿತ್ತು, ಅದನ್ನು ಇವ್ರು ತಿಂತಾ ಇದ್ದಾರೆ. ಹಾಗೆ ಬೇಗ ಒಂದು ಕಟ್ಟ ಹುಲ್ಲು ಮಾಡಿಕೊಂಡು ಹೋಗುವ. ಇವತ್ತು ಬುಡ ಬಿಡಿಸ್ಲಿಕ್ಕಿಲ್ಲ, ಒಂದು ಕಡೆ ಜಾಸ್ತಿ ಹುಲ್ಲು ನೋಡ್ತೇವೆ. ಹಾಗೆ ಅಲ್ಲಿರ ಪಕ್ಕ ಒಂದು ಕಟ್ಟ ಹುಲ್ಲು ಮಾಡಿಕೊಂಡು ಹೋಗೋದು. ಮೋಡ ಆಗಿದೆ, ಮಳೆ ಸಹ ಬರುವ ಅಂದಾಜು ಉಂಟು. ಹಾಗೆ ನಿಂಗಿಗೆ ಗಣಿಯವರು ಪೋಡಿ ಮಾಡ್ತಾ ಇದ್ದಾರೆ. ಎಂಥದ್ದು ಅಂತ ಹೇಳಿದರೆ ಗೆಣಸಿದು, ಸಿಹಿ ಗೆಣಸಿದು, ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಉಂಟು, ಅದರದ್ದು ಕೂಡ ಎಲ್ಲ ಇವರೇ ಪ್ರಿಪೇರ್ ಮಾಡಿದ್ರು. ನಾನು ಸ್ವಲ್ಪ ಬೇರೆ ವರ್ಕಲ್ಲಿದ್ದೆ ಹಾಗೆ. ಒಂದು ಕಟ್ಟ ಮಾಡಿ ಆಯಿತು, ಇನ್ನು ಕಟ್ಟಿಕೊಂಡು ಹೋಗೋದು. ಇವತ್ತಿನ ಬ್ಲಾಗಿಗೆ ಏನು ಮಾಡುವ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸೂಪರ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂತ ಹೇಳ್ತಾರೆ, ಅನುಷಾ ಕಸ್ನಾಯಕ್ ಅಂತ ಫಾಲೋ ಮಾಡಿ. ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ಬ್ಲಾಗಲ್ಲಿ. ಅಲ್ಲಿ ತನಕ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.